ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಜಿಲ್ಲಾ ಘಟಕದಿಂದ ಸೆಂಟ್ರಲ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ಮನವಿ. ಇಂದು ಸಿರ್ವಾರ್ ಪಟ್ಟಣದಲ್ಲಿ ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಜಿಲ್ಲಾ ಘಟಕದಿಂದ ಸೆಂಟ್ರಲ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿ ಸಾರ್ವಜನಿಕರಿಗೆ ಎಟಿಎಂ ಸೌಲಭ್ಯ ಕೊಡಬೇಕು ಮತ್ತು ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯ ಕೊಡಬೇಕು. ಬ್ಯಾಂಕ್ ಸಿಬ್ಬಂದಿಗಳ ಜನರ ಜೊತೆ ಜನಸ್ನೇಹಿಯಾಗಿ ಸಹಕಾರ ನೀಡಬೇಕೆಂದು ವ್ಯವಸ್ಥಾಪಕರೊಂದಿಗೆ ಮಾತನಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ಇದರ ಸಂಬಂಧವಾಗಿ ವ್ಯವಸ್ಥಾಪಕರು ಆದಷ್ಟು ಬೇಗ ಸಿರ್ವಾರ್ ಪಟ್ಟಣದಲ್ಲಿ ಎಟಿಎಂ ಸೇವೆಯನ್ನು ನೀಡುತ್ತೇವೆ, ಜನರಿಗೆ ಕುಡಿಯಲು ನೀರನ್ನು ಒದಗಿಸುತ್ತೇವೆ, ಜೊತೆಗೆ ಬ್ಯಾಂಕಿಗೆ ಬರುವ ಗ್ರಾಹಕರೊಂದಿಗೆ ನಮ್ಮ ಸಿಬ್ಬಂದಿಗಳಿಗೆ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಲು ಸೂಚಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭಾರತೀಯ ಮಾನವ ಹಕ್ಕುಗಳ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಹಿದಾಯತ್ ದೊಡ್ಮನೆ, ಜಿಲ್ಲಾ ಉಪಾಧ್ಯಕ್ಷರಾದ ಗಂಗಾಧರರಾವ್, ಜಿಲ್ಲಾ ಸಂಚಾಲಕರಾದ ಶ್ರೀನಿವಾಸ ರೆಡ್ಡಿ, ತಾಲೂಕು ಅಧ್ಯಕ್ಷರಾದ ನಬೀರ್ ರಸೂಲ್, ತಾಲೂಕು ಸಂಚಾಲಕರಾದ ಇಸ್ಮಾಯಿಲ್ ಸಿರ್ವಾರ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಪ್ರಜಾ ನ್ಯೂಸ್ ಜೊತೆ ಹಿದಾಯತ್ ದೊಡ್ಮನೆ, ಸಿರ್ವಾರ್. ಧನ್ಯವಾದಗಳು. ಚೇಂಜ್ ಮಾಡಾಗ ಇದು ನ್ಯೂ ಎಟಿಎಂ ಮಿಷನ್ ನಮ್ಗೆ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಲೆಟರ್ ಕೊಟ್ಟಿದ್ರು, ನಾವು ಇದು ಹುಬ್ಳಿಗೆ ಫಾರ್ವರ್ಡ್ ಮಾಡಿ ಬಟ್ ಏನಂದ್ರೆ ಕಸ್ಟಮರ್ ಯಾರು ಬಂದಿದ್ರು ನಮ್ಮ ಕಡೆಯಿಂದ ಜೀರೋ ರೆಸ್ಪೆಕ್ಟ್ ಬರುತ್ತೆ. ಲಿಮಿಟೇಷನ್ ಇಲ್ಲ. ಬಟ್ ಏನಂದ್ರೆ ಈಗ ಸಾರ್ ಅಲ್ಲಿ ಗೋಲ್ಡ್ ಅದು ನಮ್ಗೆ ಇಂಪಾರ್ಟೆಂಟ್. ನಾವು ಏನಂದ್ರೆ ಬೇರೆ ಕಸ್ಟಮರ್ ಯಾರು ಬಂದ್ರು ರೆಸ್ಪಾಂಡ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಮಾತಾಡಕ್ ಆಗದನ. ಇನ್ನ ನಮ್ದು ಟೀಮ್ ಐತಿ, 1 by 1 ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗುತ್ತೆ. ಮಾನವೀಯತೆಯಿಂದ ನಾ ಹೇಳ್ತೀನಿ.